ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕಂಪ್ಲೀಟ್ ಸೀರೀಸ್ ಬಂದು ಜಾವಾ ಸ್ಕ್ರಿಪ್ಟ್ ಇಂಟರ್ವ್ಯೂ ಸೀರೀಸ್ ಆಗಿರುತ್ತೆ. ಓಕೆ, ಅದರಲ್ಲಿ ಈ ಸೆಷನಲ್ಲಿ ನಾನು ಕೌಂಟ್ ಫ್ರೀಕ್ವೆನ್ಸಿ ಅನ್ನೋದು ತುಂಬ ಒಂದಷ್ಟು ಕಡೆ ಕೇಳ್ತಾರೆ. ಓಕೆನಾ, ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಥವಾ ಕೌಂಟ್ ಫ್ರೀಕ್ವೆನ್ಸಿ ಏನು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನಿಷಿಯಲಿ ಏನು ನಮಗೆ ಇನ್ಪುಟ್ ಕೊಡ್ತಾರೆ ಒಂದು ಅರೆ. ಅದರಲ್ಲಿ ಎ ಅನ್ನೋದು ಎನ್ ನಂಬರ್ ಆಫ್ ಟೈಮ್ಸ್ ಇರ್ಬೋದು, ಬಿ ಅನ್ನೋದು ಎನ್ ನಂಬರ್ ಟೈಮ್ಸ್ ಇರ್ಬೋದು, ಸಿ ಅನ್ನೋದು 1 ಟೈಮ್ ಇರ್ಬೋದು. ಆಯಿತಾ? ಸೊ ನನಗೆ ಔಟ್ಪುಟ್ ಏನು ಬೇಕು ಅಂತಂದರೆ ಫೈನಲಿ ಎ ಅನ್ನೋದು ಎಷ್ಟು ಸಲ ಕೌಂಟ್ ಇದೆ, ಅಂದರೆ ಎಷ್ಟು ಕೌಂಟ್ಸ್ ಇದೆ, ಬಿ ಅನ್ನೋದು ಎಷ್ಟು ಕೌಂಟ್ಸ್ ಇದೆ, ಸಿ ಅನ್ನೋದು ಎಷ್ಟು ಕೌಂಟ್ಸ್ ಇದೆ, ಎಫ್ ಅನ್ನೋದು ಎಷ್ಟು ಕೌಂಟ್ಸ್ ಇದೆ, ಇದು ನಾನು ರೆಂಡರ್ ಮಾಡಿ ಅಂದರೆ ಕನ್ಸೋಲ್ ಮಾಡಿ ತೋರಿಸ್ಬೇಕು. ಸೊ ಈ ಒಂದು ಸಿನಾರಿಯೋಸ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇನಿಷಿಯಲಿ ನಾನು ಲೆಟ್ ಅರೆ ಈಸ್ ಈಕ್ವಲ್ ಟು ಅವ್ರು ಏನು ಇನ್ಪುಟ್ ಕೊಟ್ಟಿದ್ರೆ ಇನ್ಪುಟ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಫಾರ್ ಈಚ್ ಲೂಪ್ನ ನಾನೇನು ಮಾಡ್ತೀನಿ, ಈ ಒಂದು ಸಿನಾರಿಯೋದಲ್ಲಿ ನಾನು ಯೂಸ್ ಮಾಡ್ತೀನಿ. ಪ್ರೀವಿಯಸಲ್ಲಿ ನಾವು ಮ್ಯಾಪ್ ನೋಡಿದ್ವಿ ಮತ್ತು ಫಾರ್ ಲೂಪ್ನ ನೋಡಿದ್ವಿ. ಫಾರ್ ಈಚ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕೂಡ ನಾವು ನೋಡೋಣ. ERR ಡಾಟ್ ಫಾರ್ ಈಚ್ ಆ್ಯಕ್ಚುಲಿ ಏನಂತಂದರೆ ರಿಟರ್ನ್ ನಾವೇನು ಮಾಡಲ್ಲ ಅನ್ನೋ ಟೈಮಲ್ಲಿ ನಾವೇನು ಮಾಡ್ಬೋದು, ಫಾರ್ ಈಚ್ನ ಯೂಸ್ ಮಾಡ್ಬೋದು, ಯಾಕೆಂದರೆ ಅದು ನ್ಯೂ ಅರನ್ನ ರಿಟರ್ನ್ ಮಾಡಲ್ಲ. ಬಟ್ ಮ್ಯಾಪ್ ಏನಾಗುತ್ತೆ, ಹೊಸ ಅರನ್ನ ರಿಟರ್ನ್ ಮಾಡುತ್ತೆ. ಸೊ ಸಿನಾರಿಯೋಗಳನ್ನ ನಾವು ನೋಡಿಕೊಂಡು ನಾವು ಯೂಸ್ ಮಾಡ್ಕೋಬೋದು. ಓಕೆನಾ? ಸೊ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಎಲಿಮೆಂಟ್ ಅಂತ ತಗೋತೀನಿ. ಎಲಿಮೆಂಟ್ ಅಂದರೆ ಏನು ರನ್ ಆಗ್ತಿದೆ, ಏನು ಕನ್ಸೋಲ್ ಆಗ್ತಿದೆ ಚೆಕ್ ಮಾಡೋಣ ಒಂದ್ಸಲ. ಕನ್ಸೋಲ್ ಡಾಟ್ ಲಾಗ್ ಎಲಿಮೆಂಟ್ ನನಗೇನಾಗುತ್ತೆ, ಎ ಬಿ ಸಿ ಅದೆಷ್ಟು ಟೈಮ್ಸ್ ನನಗೆ ಕನ್ಸೋಲ್ ಆಗ್ತಿದೆ ಅದಷ್ಟು ನನಗೆ ತೋರಿಸ್ತಾ ಇದೆ. ಇವಾಗ ಇದು ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಆಯಿತಾ? ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ, ಇದನ್ನು ಒಂದು ಆಬ್ಜೆಕ್ಟ್ ನಾನು ಪುಷ್ ಮಾಡಬೇಕು ಅಲ್ವಾ. ಸೊ ಫಸ್ಟ್ ನಾನು ಏನು ಮಾಡ್ತಿದ್ದೀನಿ, ಲೆಟ್ ಕೌಂಟ್ ಈಸ್ ಈಕ್ವಲ್ ಟು ಒಂದು ಎಂಟಿ ಆಬ್ಜೆಕ್ಟ್ನ ತೊಗೊಂಡಿರ್ತೀನಿ. ಇದಾದಮೇಲೆ ನಾನೇನು ಮಾಡ್ತೀನಿ, ಈ ಒಂದು ಕೌಂಟ್ದು ಕೀ ಏನಾಗಬೇಕು ಅಂತ ಹೇಳಿದ್ರೆ ನಮ್ದು ಎಲಿಮೆಂಟ್ಸ್ ಯಾವುದಿದೆಯಲ್ಲ ಆ ಎಲಿಮೆಂಟ್ಸ್ ಬರಬೇಕು. ಸೊ ಆ ರೀಸನಿಂದ ನಾನೇನು ಮಾಡ್ತೀನಿ, ಈ ರೀತಿ ಕೊಡ್ತೀನಿ, ಅಂದರೆ ಕೌಂಟ್ ಆಫ್ ಎಲಿಮೆಂಟ್. ಆಯಿತಾ? ಕೌಂಟ್ ಆಫ್ ಎಲಿಮೆಂಟ್ ಈಸ್ ಈಕ್ವಲ್ ಟು ನಾನೇನು ಮಾಡ್ತಾ ಇದ್ದೀನಿ, ಕೌಂಟ್ ಆಫ್ ಎಲಿಮೆಂಟ್ ಇದ್ದರೆ ಆ ವ್ಯಾಲ್ಯೂನ ತಗೋ, ಇಲ್ಲ ಅಂತಂದರೆ ನನಗೆ ಇನಿಷಿಯಲ್ ವ್ಯಾಲ್ಯೂ 0 ಅಂತ ತಗೋ ಅಂತ ನಾನು ಇನಿಷಿಯಲೈಸ್ ಮಾಡ್ತೀನಿ. ಸೊ ಹೆಂಗೆ ಅಂತಂದರೆ ಕೌಂಟ್ ಆಫ್ ಎಲಿಮೆಂಟ್ ಇದ್ದರೆ ಆ ವ್ಯಾಲ್ಯೂ ತಗೋ, ಇಲ್ಲ ಅಂತಂದರೆ 0 ಅಂತ ತಗೋ. ಅದಕ್ಕೆ ನೆಕ್ಸ್ಟ್ ಸಿನಾರಿಯೋದಲ್ಲಿ ಏನು ಮಾಡು, 1 ಆ್ಯಡ್ ಮಾಡು. ಇಲ್ಲಿ ಏನಾಗ್ತಿದೆ ಅಂತ ಹೇಳ್ತೀನಿ ಕೇಳಿ. ಸಿ ಕೌಂಟ್ ಆಫ್ ಎಲಿಮೆಂಟ್ ಅಂತಂದರೆ ಇದು ಎ ಅಂತ ಆಯಿತು. ಓಕೆ, ಸೊ ಕೌಂಟ್ ಆಫ್ ಎಲಿಮೆಂಟ್ ಏನಲ್ಲಿ ಯಾವುದೋ ವ್ಯಾಲ್ಯೂ ಇರಲ್ಲ, ಯಾವುದೋ ವ್ಯಾಲ್ಯೂ ಇಲ್ಲ ಅಂತಂದರೆ 0 ಅಂತ ತಗೋ. ಓಕೆ, ಆಮೇಲೆ ಅದಕ್ಕೆ 1 ಆ್ಯಡ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಇನಿಷಿಯಲಿ ನನಗೆ ಕೌಂಟ್ ಆಫ್ ಏನಲ್ಲಿ ಏನೂ ಇರಲ್ಲ. ನಾನೇನು ಮಾಡ್ತಿದ್ದೀನಿ, ಮ್ಯಾನ್ಯಲಾಗಿ 0 ಅಸೈನ್ ಮಾಡ್ತಿದ್ದೀನಿ. 0ಗೆ +1 ಆ್ಯಡ್ ಮಾಡ್ತಾ ಇದ್ದೀನಿ. ಎರಡನೇ ಸಲ ಲೂಪ್ ಆದಾಗ ಏನಲ್ಲಿ ಆಲ್ರೆಡಿ 1 ಇದೆ. ಸೊ ಎಲಿಮೆಂಟಲ್ಲಿ ವ್ಯಾಲ್ಯೂ ಇದ್ದರೆ, ಅಂದರೆ ಕೌಂಟಲ್ಲಿ ವ್ಯಾಲ್ಯೂ ಇದ್ದರೆ ಅದನ್ನು ತಗೋ, ಇಲ್ಲ ಅಂತಂದರೆ 0. ಇಲ್ಲ ನಂತರ ಏನಿದೆ, ಆಲ್ರೆಡಿ ವ್ಯಾಲ್ಯೂ ಇದೆ 1 ಅಂತ. ಆ 1ಗೆ ನೆಕ್ಸ್ಟ್ ಏನು ಮಾಡು, 1 ಆ್ಯಡ್ ಮಾಡು ಅಂತ ಕೊಡ್ತಾ ಇದ್ದೀನಿ. ಈಗ ನಾನು ಕನ್ಸೋಲ್ ಮಾಡೋ ಥರ ಆದರೆ ಡಿಬಗ್ಗರ್ ಆಗಿ ಕೂಡ ಇದನ್ನು ನಾನು ತೋರಿಸ್ತೀನಿ, ಯಾವ ರೀತಿ ಲೈನ್ ಬೈ ಲೈನ್ ರನ್ ಆಗುತ್ತೆ ಅನ್ನೋದು ತೋರಿಸ್ತೀನಿ. ಕನ್ಸೋಲ್ ಮಾಡಿ ನೋಡೋ ಥರ ಆದರೆ ಕೌಂಟ್ನ ನನಗೆ ಎ ಅನ್ನೋದು 3 ಸಲ, ಬಿ ಅನ್ನೋದು 2 ಸಲ, ಸಿ ಅನ್ನೋದು 2 ಸಲ, ಪ್ರತಿಯೊಂದು ಈ ರೀತಿ ನನಗೆ ರನ್ ಆಗ್ತಾ ಇದೆ. ಇದನ್ನು ನಾನು ಡಿಬಗ್ಗರ್ ಹಾಕಿ ತೋರಿಸ್ತೀನಿ, ಯಾವ ರೀತಿ ಲೈನ್ ಬೈ ಲೈನ್ ರನ್ ಆಗ್ತಿದೆ ಅನ್ನೋದು ತೋರಿಸ್ತೀನಿ. ಓಕೆ, ಡಿಬಗ್ಗರಲ್ಲಿ ಹಾಕಿದಾಗ ಅರೇನಲ್ಲಿ ನನಗೇನಾಗ್ತಿದೆ, ಅರೇನಲ್ಲಿ ಕಂಪ್ಲೀಟ್ ಎಲಿಮೆಂಟ್ಸ್ ಏನಿದೆ ಅಷ್ಟು ತೋರಿಸ್ತಾ ಇದೆ. ಫಸ್ಟ್ ಇಟ್ರೇಷನ್ ಆದಾಗ ನನಗೆ ಎಲಿಮೆಂಟಲ್ಲಿ ಎ ಅನ್ನೋದು ಬಂದಿದೆ. ಓಕೆ, ಸೊ ಸೆಕೆಂಡ್ ಟೈಮ್ ನನಗೆ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂತಂದರೆ ಕೌಂಟ್ ಆಫ್ ಎ. ಕೌಂಟ್ ಆಫ್ ಎನಲ್ಲಿ 1 ಬಂದಿದೆ. ಇನಿಷಿಯಲಿ ನನಗೇನಿತ್ತು 0 ಏನು ಇರಲಿಲ್ಲ. ಅವಾಗ ನಾನೇನು ಮಾಡಿದೆ, 0ನ ಮ್ಯಾನ್ಯಲಾಗಿ ಅಸೈನ್ ಮಾಡಿಕೊಂಡೆ. ನೆಕ್ಸ್ಟ್ 1 ಆ್ಯಡ್ ಮಾಡ್ತಾ ಇದ್ದೀನಿ. ಎರಡನೇ ಇಟಿರೇಷನ್ಗೆ ಬಂದಾಗ ಅಗೇನ್ ನನ್ನ ಹತ್ರ ಕೌಂಟಲ್ಲಿ ಆಲ್ರೆಡಿ ಎ ಇದೆ, 1 ಅಂತ ಇದೆ. ಈಗ ನೋಡಿ ಏನಾಗುತ್ತೆ ಅಂತಂದರೆ ಇಲ್ಲಿ ಕೌಂಟಲ್ಲಿ 1 ಇದೆ. ಸೊ ಈ 1 ನೀನೇನು ಮಾಡು, 1 ಜೊತೆ ಆ್ಯಡ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಈಗ ಮತ್ತೆ ನನ್ನ ಕೌಂಟ್ ಮೇಲೆ ಹೋವರ್ ಮಾಡೋ ನಂಗೆ ಏನಾಯಿತು, ಏನದು ನನಗೆ 2 ಕೌಂಟ್ ಇದೆ. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ರೌಂಡಿಗೆ ಬಂದಾಗ ಏನದು 3 ಆಗಿರುತ್ತೆ, ಬಿ ಅನ್ನೋದು 1 ಆಗಿದೆ. ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ, ನೆಕ್ಸ್ಟ್ ಲೈನ್ ಜಂಪ್ ಆದಾಗ ನೆಕ್ಸ್ಟ್ ಇಟ್ರೇಷನ್ಗೆ ಬಂದಾಗ ಬಿ ಅನ್ನೋದು ನೋಡಿದ್ರೆ ನನಗೆ 2 ಆಗಿರುತ್ತೆ. ಸೊ ಇದೇ ರೀತಿ ನಾವೇನು ಮಾಡ್ಬೋದು, ಕಂಪ್ಲೀಟಾಗಿ ಒಂದು ಕೌಂಟ್ ಫ್ರೀಕ್ವೆನ್ಸಿನ ನಾವು ಕಂಡುಹಿಡಿಬೋದು, ಯಾವ ರೀತಿ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಅನ್ನೋದು. ಇಂಟರ್ವ್ಯೂಗಳಲ್ಲಿ ತುಂಬ ಒಂದ್ಸಲ ಕೇಳ್ತಾರೆ. ಈ ಥರ ಕೇಳಿಲ್ಲ ಅಂತಂದ್ರೂ ಕೂಡ ABCD ಅಂತಾನೆ ಕೇಳಿಲ್ಲ ಅಂತಂದ್ರು, ಯಾವುದೋ ಒಂದು ಕಂಪ್ನಿ ಕಾರ್ ನೇಮ್ ಕೊಟ್ಬಿಟ್ಟು ಇದು ಎಷ್ಟು ಸಲ ಇಟ್ರೇಟ್ ಆಗಿದೆ, ಈ ಥರದೊಂದಷ್ಟು ಕೊಡ್ತಾರೆ. ಬಟ್ ಬೇಸಿಕ್ ಎಕ್ಸಾಂಪಲ್ಲು ಇದನ್ನು ತಿಳ್ಕೊಂಡ್ರೆ ಅದೆಲ್ಲನೂ ಕೂಡ ನಾವೇನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ₹10 ಡೊನೇಟ್ ಮಾಡಿ.